ಸೈಲೆಂಟ್ ಆಗಿದ್ರೆ 5 ನಿಮಿಷ ಮಾತಾಡ್ತೀನಿ. ಅವಾಗಿಂದ ಮಾತಾಡ್ತಿದ್ದೀರ ನೀವೇ, ಹೌದಿಲ್ಲ? ಈ 77ನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ಸುವರ್ಣ ಸಂಭ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ಶಾಲೆ STNC ಅಧ್ಯಕ್ಷರೇ, ಸದಸ್ಯರುಗಳೇ, ಮುಖ್ಯೋಪಾಧ್ಯಾಯರೇ, ಎಲ್ಲ ನನ್ನ ಸಹೋದ್ಯೋಗಿಗಳೇ, ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಂತಹ ಊರಿನ ಹಳೆಯ ವಿದ್ಯಾರ್ಥಿಗಳೇ, ಪೋಷಕರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಇದುವರೆಗೆ ನೀವು ಎಲ್ಲರಿಗೂ ಕೂಡ ಮೊದಲನೇದಾಗಿ 77ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತೀನಿ. ಈಗಾಗಲೇ ನಿಮಗೆ ಸರ್ಗಳು ನಿಮಗೆ ಸ್ವಾತಂತ್ರ್ಯ ನಮಗೆ ಹೇಗೆ ಬಂತು, ಅದರ ಹಿನ್ನೆಲೆ, ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೌದಾ? ಕೇಳಿಸ್ಕೊತಿದ್ದೀರಾ? ಯಾರು ಕೇಳಿಸ್ಕೊತಿದ್ದೀರಾ? ಮಾತಾಡ್ತಿದ್ದೀರಲ್ಲ, ಸರಿ. ನೋಡಿ, ನಾನು ಓದುವಾಗ ನನಗೆ ಸ್ಕೂಲಲ್ಲಿದ್ದಾಗ ಸಮಾಜದಲ್ಲಿ ಪಾಠ ಹೇಗೆ ಸ್ಟಾರ್ಟ್ ಆಗ್ತಿತ್ತು ಅಂದರೆ, ಭಾರತ ಒಂದು ಬಡ ರಾಷ್ಟ್ರ ಅಂತ ಹೇಳಿ ಸ್ಟಾರ್ಟ್ ಆಗ್ತಿತ್ತು. ಭಾರತ ಒಂದು ಬಡ ರಾಷ್ಟ್ರ ಅಂತ ಒಂದು 20 ವರ್ಷದ ಕೆಳಗೆ. ಈಗ ನಮ್ಮ ದೇಶ ಅಷ್ಟು ಬಡ ರಾಷ್ಟ್ರನಾ? ಇಲ್ಲ, ಹೌದಾ? ನಮ್ಮ ದೇಶ ವಿಶ್ವದ ಅತ್ಯಂತ ಪ್ರಬಲ ರಾಷ್ಟ್ರಗಳಲ್ಲಿ ಒಂದಾಗಿ ಮುನ್ನುಗ್ತಾ ಇದೆ. ನೋಡಿ, IMF ಒಂದು ವರದಿ ಕೊಟ್ಟಿದೆ. ನಾವು ಮೊದಲೆಲ್ಲ ನಮ್ಮ ವಿಶ್ವಕ್ಕೆ ನಂಬರ್ 1 ರಾಷ್ಟ್ರ ಯಾವುದಂತ ಕೇಳಿದ್ರೆ ಅಮೇರಿಕಾ ವಿಶ್ವದ ದೊಡ್ಡಣ್ಣ ಅಂತ ಹೇಳಿ ಕರಿತಾ ಇದ್ವಿ. ಈಗೇನಾಗಿದೆಪ್ಪ ಅಂತ ಹೇಳಿದ್ರೆ, ಇವಾಗಲೂ ಕೂಡ ಅಮೇರಿಕಾನೇ ಇದೆ, ಆದರೆ ವಿಶ್ವ ಆರ್ಥಿಕ ಸಂಸ್ಥೆ ಒಂದು ವರದಿ ಕೊಟ್ಟಿರೋ ಪ್ರಕಾರ ನಮ್ಮ ದೇಶ ವಿಶ್ವದ 5ನೇ ಆರ್ಥಿಕ ವ್ಯವಸ್ಥೆಯಲ್ಲಿ 5ನೇ ಸ್ಥಾನದಲ್ಲಿದೆ ವಿಶ್ವದ ರಾಷ್ಟ್ರಗಳಲ್ಲಿ. ಇನ್ನೊಂದು 4-5 ವರ್ಷದಲ್ಲಿ ನಮ್ಮ ದೇಶ 3ನೇ ಸ್ಥಾನಕ್ಕೆ ಏರ್ಬಿಡುತ್ತೆ. ಪ್ರಥಮ ಸ್ಥಾನದಲ್ಲಿ ಅಮೇರಿಕಾ, ನೆಕ್ಸ್ಟ್ ಚೀನಾ ಇದೆ, ಅದ್ರ ನೆಕ್ಸ್ಟ್ ಸ್ಥಾನನೇ ನಮ್ಮ ದೇಶದ. ನೋಡ್ರಿ ಎಷ್ಟು ಬದಲಾವಣೆ ಆಗ್ತಾ ಇದೆ ಅಲ್ವಾ? ಎಲ್ಲೋ ಯಾವುದೋ ಸ್ಥಾನದಲ್ಲಿ ಇದ್ದಂಥ ನಮ್ಮ ದೇಶ 3ನೇ ಸ್ಥಾನಕ್ಕಿದೆ, ಏರ್ತಾ ಇದೆ ಅಂದರೆ ಎಷ್ಟು ಹೆಮ್ಮೆ ವಿಷಯ ಅಲ್ವಾ ನಮಗಿದು, ಹೌದಲ್ವಾ? ಹಾಗೆ ನಮ್ಮ ದೇಶ ನಂಬರ್ 1 ಸ್ಥಾನಕ್ಕೆ ಏರ್ಬೇಕು. 2ನೇ ಸ್ಥಾನ 3ನೇ ಸ್ಥಾನ ಬೇಡ, ನಮಗೆ ನಂಬರ್ 1 ಸ್ಥಾನ ಬೇಕು. ನೋಡಿ, ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ಯಾವ್ದು ಕೇಳಿದ್ರೆ, ನಾನು ಸ್ಟೂಡೆಂಟ್ಸ್ ಆಗಿದ್ದಾಗ ಚೀನಾ ದೇಶ ಅಂತ ಕಲ್ತಿದ್ದೆ. ಈಗ ಯಾವುದು ನಂಬರ್ 1 ದೇಶ? ಇಂಡಿಯಾ. ನಮ್ಮ ದೇಶ ಹೌದಾ? ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ದೇಶ ನಮ್ಮ ದೇಶ. ಬರೀ ಜನಸಂಖ್ಯೆ ಜಾಸ್ತಿ ಅಲ್ಲ, ಇಲ್ಲಿರ್ತಕ್ಕಂಥ ಜನಸಂಖ್ಯೆಯಲ್ಲಿ ಯುವ ಪೀಳಿಗೆ ಜಾಸ್ತಿ ಇದೆ ನಮ್ಮ ದೇಶದಲ್ಲಿ. ಅದು ಹೆಮ್ಮೆ ಪಡುವಂತ ವಿಚಾರ. ಒಳ್ಳೆಯ ಮಾನವ ಸಂಪನ್ಮೂಲವನ್ನ ಹೊಂದಿದೆ ನಮ್ಮ ದೇಶ. ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ನೋಡ್ರಿ, ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಎಷ್ಟು ಒಳ್ಳೆ ಸಾಧನೆ ಮಾಡ್ತಿದೆ ನಮ್ಮ ದೇಶ. ರಷ್ಯಾ 1957ನೇ ಇಸ್ವಿಯಲ್ಲಿ ಅವಾಗಲೇ ಅವರು ಸ್ಪುಟ್ನಿಕ್ ಅಂತಕ್ಕಂತಹ ಒಂದು ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡಿತ್ತು. ಅವಾಗಲೇ 1957ರಲ್ಲಿ ನಮ್ಮ ದೇಶ ಅದಾಗಿ 1975ನೇ ಇಸ್ವಿ, ಅಷ್ಟು ವರ್ಷ ಟೈಮ್ ತಗೊಳ್ತು ಆರ್ಯಭಟ್ಟ ಅಂತಕ್ಕಂಥ ಒಂದು ನಮ್ಮ ದೇಶದ ಒಂದು ಉಪಗ್ರಹವನ್ನು ಉಡಾವಣೆ ಮಾಡಲಿಕ್ಕೆ. ಅವಾಗ ನಮ್ಮ ದೇಶ ಏನು, ನಮ್ಮ ದೇಶದಲ್ಲಿ ಉಪಗ್ರಹಗಳನ್ನ ಉಡಾವಣೆ ಮಾಡಲಿಕ್ಕೆ ರಾಕೆಟ್ಗಳು ಇರಲಿಲ್ಲ. ಬೇರೆ ದೇಶದ ರಾಕೆಟ್ಗಳಲ್ಲಿ ಇಟ್ಟು ನಮ್ಮ ದೇಶದ ಉಪಗ್ರಹಗಳನ್ನು ಉಡಾವಣೆ ಮಾಡ್ತಾ ಇದ್ರು. ಈಗ ನಮ್ಮ ದೇಶ ಎಲ್ಲದರಲ್ಲೂ ಸ್ವಾವಲಂಬಿ ಆಗ್ತಾ ಇದೆ. ಎಲ್ಲದೂ ನಾವು ಯಾವುದಕ್ಕೂ ಕೂಡ ಬೇರೆ ದೇಶವನ್ನು ಅವಲಂಬನೆ ಆಗಬಾರ್ದು. ಎಲ್ಲದಕ್ಕೂ ಕೂಡ ನಮ್ಮ ದೇಶದಲ್ಲೇ ನಾವು ತಯಾರು ಮಾಡ್ಕೋಬೇಕಂತೇಳಿ ಈಗ ಒಂದು ಉಪಗ್ರಹ ಉಡಾವಣೆ ಮಾಡಬೇಕು ಅಂದ್ರೂ ಕೂಡ ರಾಕೆಟ್ಗಳನ್ನು ನಮ್ಮ ದೇಶದಲ್ಲೇ ತಯಾರು ಮಾಡಿದ ರಾಕೆಟ್ನಲ್ಲಿ ಉಪಗ್ರಹವನ್ನು ಕಳಿಸ್ತಾ ಇದ್ದಾರೆ. ಇದೇ 2017ನೇ ಇಸ್ವಿಯಲ್ಲಿ ನಮ್ಮ ದೇಶ ಒಂದು ಉಡಾವಣಾ ಕಾರ್ಯವನ್ನು ಯಶಸ್ವಿಯಾಗಿ ಕೈಗೊಳ್ಳುತ್ತೆ. ಅದರಲ್ಲಿ 104 ಉಪಗ್ರಹಗಳನ್ನು ಎಟ್ ಎ ಟೈಮ್ ವಿವಿಧ ಕಕ್ಷೆಗಳಿಗೆ ಸೇರಿಸುತ್ತೆ. ನೋಡ್ರಿ, ಎಷ್ಟು ನಾವು ಬೇರೆ ದೇಶದ ರಾಕೆಟ್ಗಳಲ್ಲಿ ಉಪಗ್ರಹಗಳನ್ನ ಕಳಿಸ್ತಾ ಇರ್ತಕ್ಕಂತಹ ಕಾಲ ಒಂದಿತ್ತು. ಆ 104 ಉಪಗ್ರಹಗಳಲ್ಲಿ ಕೇವಲ ನಮ್ಮ ದೇಶದ 4 ಉಪಗ್ರಹ, ಇನ್ನ 100 ಉಪಗ್ರಹಗಳು ಬೇರೆ ದೇಶದ. ಅದರಲ್ಲಿ ಸುಮಾರು 90 ಮೇಲಿನ ಉಪಗ್ರಹಗಳು ಅಮೇರಿಕಾ ದೇಶದ. ನೋಡ್ರಿ, ನಮ್ಮ ದೇಶ ಎಷ್ಟು ಬೆಳವಣಿಗೆ ಆಗ್ತಾ ಇದೆ ಅಲ್ವಾ? ನಾವು ನೋಡಿದ್ರೆ ನಾವು ಇನ್ನ ಹಿಂದುಳಿದಿದ್ದೀವಿ ಅಂತ ಹಿಂದೆ ಇರ್ತೀವಿ. ದೇಶ ಮುಂದೆ ಹೋಗ್ತಾ ಇದೆ, ಅದ್ರ ಜೊತೆ ನಾವು ಕೂಡ ಮುಂದೋಗ್ಬೇಕಾಗಿದೆ. ಈಗ ಸರ್ ಹೇಳಿದ್ರು ನೋಡ್ರಿ, ಚಂದ್ರಯಾನ 3 ಉಡಾವಣೆ ಆಗಿದೆ, ಹೌದಾ? ಎಷ್ಟು ಹೆಮ್ಮೆ ವಿಷಯ. ಚಂದ್ರನ ದಕ್ಷಿಣ ತುದಿಗೆ ಹೋಗ್ಲಿಕ್ಕೆ ಈವರೆಗೂ ಯಾವ ದೇಶದಲ್ಲೂ ಹೋಗಿಲ್ಲ. ನಾವು ಫಸ್ಟ್ ಸಾಧನೆ ಮಾಡಬೇಕು ಅಂತ ಹೇಳಿ ಇಸ್ರೋದವರು ಚಂದ್ರಯಾನ 2ರಲ್ಲಿ ಯಶಸ್ವಿ ಆಗಿತ್ತು. ಕಾರಣಾಂತರದಿಂದ ಕೊನೆ ಕ್ಷಣದಲ್ಲಿ ತಾಂತ್ರಿಕ ದೋಷದಿಂದ ಅದು ಫೇಲ್ ಆಯಿತು.
ಆದ್ರೂ ಅದರಲ್ಲಿ 95% ಸಕ್ಸಸ್ ಆಗಿದೆ. ಆದ್ರೆ ಈ ಸಲ ನಮ್ಮ ಉಪಗ್ರಹನೇ ಫಸ್ಟ್ ಹೋಗಿ ಚಂದ್ರನ ಕಕ್ಷೆ ಸೇರ್ಬೇಕು ಅನ್ನೋ ಅಷ್ಟರಲ್ಲಿ ರಷ್ಯಾ ಲೂನಾ 25 ಅಂತಕ್ಕಂಥ ಒಂದು ಉಪಗ್ರಹವನ್ನ ಮೊನ್ನೆ ಲಾಂಚ್ ಮಾಡ್ಬಿಡ್ತು. ಅದು ಕೂಡ 23ನೇ ತಾರೀಕಿಗೆ ಹೋಗಿ ಲ್ಯಾಂಡ್ ಆಗುತ್ತೆ. ನೋಡ್ರಿ ಎಷ್ಟು ಕ್ಯೂರಿಯಾಸಿಟಿ ಇದೆ, ಇಡೀ ವಿಶ್ವ ಕಾದ್ ಕೂತಿದೆ ಈಗ ಯಾವ ದೇಶದ ಉಪಗ್ರಹ ಫಸ್ಟ್ ಚಂದ್ರನ ದಕ್ಷಿಣ ಧ್ರುವ ತಲುಪುತ್ತೆ ಅಂತ ಹೇಳಿ. ಯಾವ ದೇಶದ ಉಪಗ್ರಹ ತಲುಪಬೇಕು ಫಸ್ಟಿಗೆ? ನಮ್ಮ ದೇಶದ ತಲುಪಬೇಕು ತಾನೆ. ನೋಡಿ ನನಗೂ ಆ ಕ್ಯೂರಿಯಾಸಿಟಿ ಇದೆ, ನಮ್ಮ ದೇಶದ ಉಪಗ್ರಹನೇ ಫಸ್ಟ್ ಚಂದ್ರನ ದಕ್ಷಿಣ ತುದಿಯನ್ನ ತಲುಪಬೇಕು, ಇದ್ರಲ್ಲಾದ್ರೂ ನಾವು ಫಸ್ಟ್ ಆಗ್ಬೇಕು ಅಂತ ಹೇಳಿ ನಾವು ಫಸ್ಟ್ ಆಗಿದ್ದೀವಿ. ಮಂಗಳಯಾನವನ್ನ ಮಾಡಿದ ಸಂದರ್ಭದಲ್ಲಿ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳು ಮಂಗಳಯಾನ ಮಾಡಿದ್ವು, ಮಂಗಳ ಗ್ರಹದ ಮೇಲೆ ಉಪಗ್ರಹವನ್ನು ಕಳಿಸಿದ್ರು. ಆದ್ರೆ ಪ್ರಥಮ ಪ್ರಯತ್ನದಲ್ಲಿ ಯಾವ ರಾಷ್ಟ್ರನೂ ಕೂಡ ಆ ಯಶಸ್ಸನ್ನು ಗಳಿಸಿಲ್ಲ. ಆದ್ರೆ ನಮ್ಮ ದೇಶ ಪ್ರಥಮ ಪ್ರಯತ್ನದಲ್ಲಿ ಮಂಗಳಯಾನವನ್ನ ಯಶಸ್ವಿ ಮಾಡಿದೆ. ಇನ್ನು ನೆಕ್ಸ್ಟ್ ಸೂರ್ಯಯಾನ, ಬೇರೆ ಬೇರೆ ಯೋಜನೆಗಳಿದಾವೆ. ಸಾಕಷ್ಟು ಅವಕಾಶಗಳಿದೆ ನಮ್ಮ ದೇಶವನ್ನ ನಂಬರ್ 1 ಮಾಡಲಿಕ್ಕೆ. ನೋಡಿ ನಾವೆಲ್ಲ ಅವಾಗಲೇ ಗಾಂಧೀಜಿಯವರು ಸ್ವದೇಶಿ ಚಳವಳಿಗೆ ಕರೆ ಕೊಟ್ಟು, ಅಂದ್ರೆ ನಾವು ದೇಶೀಯ ಉತ್ಪನ್ನಗಳನ್ನ ಬಳಸಬೇಕು, ವಿದೇಶದವುಗಳನ್ನ ಬಳಸಬಾರ್ದು ಅಂತ ಹೇಳಿ. ಇವತ್ತಿಗೂ ಕೂಡ ಅದು ಎಷ್ಟು ಉಪಯೋಗ ನೋಡ್ರಿ. ಇವಾಗ RBI ನವರು ರುಪೇ ಕಾರ್ಡ್, ನಾವೀಗ ATM ಹೋಗಿ ATM ಕಾರ್ಡ್ ಬಳಸಿ ಹೋದ, ನಾವು ಸ್ಟಾರ್ಟಿಂಗ್ ಅಲ್ಲಿ ಬೇರೆ ಬೇರೆ ದೇಶದ ATM ಕಾರ್ಡ್ಗಳನ್ನು ಬಳಸ್ತಾ ಇದ್ವಿ. ಬೇರೆ ಬೇರೆ ದೇಶದ ATM ಕಾರ್ಡ್ ಬಳಸಿದಾಗ ಏನಾಗುತ್ತೆ, ನಮ್ಮ ದೇಶದ, ನಮ್ಮ ಜನರ, ನಮ್ಮ ಮಾಹಿತಿ ಎಲ್ಲ ಬೇರೆ ದೇಶದಲ್ಲಿ ಸಂಗ್ರಹ ಆಗ್ತಾ ಹೋಗುತ್ತೆ. ಬೇರೆ ದೇಶದವ್ರ ಕೈಲಿ ನಮ್ಮ ಮಾಹಿತಿ ಸಿಗುತ್ತೆ. ಹಾಗಾಗಿ ಆ ಒಂದು ಇದನ್ನ ತಪ್ಪಿಸ್ಬೇಕು ಅಂತ ಹೇಳಿ ನಮ್ಮ ದೇಶದವರು ರುಪೇ ಕಾರ್ಡನ್ನ ಚಾಲ್ತಿಗೆ ತಂದ್ರು. ಈಗ ಬಹಳಷ್ಟು ಜನರು ರುಪೇ ಕಾರ್ಡನ್ನ ಬಳಸ್ತಾ ಇದ್ದಾರೆ. ದೇಶದೊಳಗೆ ಎಲ್ಲ ಹೋದ್ರೂ ಕೂಡ ಚಲಾವಣೆ ಆಗುತ್ತೆ ರುಪೇ ಕಾರ್ಡ್. ಈ ರೀತಿ ಸ್ವಾವಲಂಬಿ ಆಗ್ತಾ ಹೋಗ್ಬೇಕು. ನಾವು ಯಾವುದಕ್ಕೂ ಕೂಡ ಬೇರೆ ದೇಶವನ್ನ ಡಿಪೆಂಡ್ ಆಗಬಾರ್ದು. ಇವಾಗ ನೋಡಿ ನಾವೆಲ್ಲರೂ ಕೂಡ ಮೊಬೈಲ್ ಇಟ್ಕೊಂಡ್ರೆ ನಾವು ಗೂಗಲ್, ಕ್ರೋಮ್ ಅಂತ ಹೇಳಿ ಸರ್ಚ್ ಮಾಡ್ತೀವಿ ಹೌದಾ, ಸರ್ಚ್ ಎಂಜಿನ್ಗಳನ್ನ ಬಳಸ್ತೀವಿ. ಅವೆಲ್ಲವೂ ಕೂಡ ಬಳಸ್ತೀವಿ ಹೌದಲ್ಲ, ಅವೆಲ್ಲ ನಮ್ಮ ದೇಶದಲ್ಲ, ಅವೆಲ್ಲ ಬೇರೆ ದೇಶ. ನಾವೇನ್ ಬಳಸ್ತೀವಿ, ವಾಟ್ಸಪ್ ಯೂಸ್ ಮಾಡ್ತೀವಿ, ಯೂಟ್ಯೂಬ್ ಯೂಸ್ ಮಾಡ್ತೀವಿ ಹೌದಲ್ಲ, ಅವೆಲ್ಲ ಬೇರೆ ದೇಶದವ್ರದ್ದು. ಅದರೊಳಗೆ ನಾವು ಲಾಗಿನ್ ಆಗ್ತೀವಿ, ನಮ್ಮ ಇಮೇಲ್ ID ಏನೇನೋ ನಮ್ಮ ಮಾಹಿತಿಯನ್ನ ಹಾಕಿ ಲಾಗಿನ್ ಆಗ್ತಿರ್ತಾನೆ. ನಮ್ಮೆಲ್ಲ ಮಾಹಿತಿ ಅಥವಾ ನಾವು ಗೂಗಲ್ ಅಲ್ಲಿ ಅನೇಕ ವೆಬ್ಸೈಟ್ಗಳು ನಮ್ಮ ದೇಶದ, ನಮ್ಮ ಸರ್ಕಾರದ ವೆಬ್ಸೈಟ್ಗಳು ಇರ್ತವೆ. ಎಲ್ಲದರ ಮಾಹಿತಿ ಬೇರೆ ದೇಶದವ್ರ ಕೈಯಲ್ಲಿರುತ್ತೆ. ಅದಕ್ಕೆ ನಮ್ಮ ದೇಶ ಈಗ ಒಂದು ಇದನ್ನ ಅನೌನ್ಸ್ ಮಾಡಿದೆ. ಏನಪ್ಪಾ ಅಂದ್ರೆ ನಮ್ಮದೇ ದೇಶದ ಒಂದು ವೆಬ್ ಬ್ರೌಸರ್ ಆಗಬೇಕು. ವೆಬ್ ಬ್ರೌಸರ್ ನಾವು ಬೇರೆ ದೇಶದ ಬಳಸೋದು ಬೇಡ, ನಮ್ಮ ಮಾಹಿತಿ ನಮ್ಮ ದೇಶದಲ್ಲೇ ಉಳಿಬೇಕು ಅಂದ್ರೆ ಒಂದು ವೆಬ್ ಬ್ರೌಸರ್ ಅನ್ನ ತಯಾರು ಮಾಡ್ರಿ ಅಂತ ಹೇಳಿ ಕರೆ ಕೊಟ್ಟಿದೆ. ನೋಡೋಣ ಆದಷ್ಟು ಬೇಗ ಅದು ಕೂಡ ಬರಲಿ. ಎಲ್ಲ ನಮ್ಮ ದೇಶದಲ್ಲೇ ನಾವು ಬಳಸೋಣ. ಸ್ವದೇಶಿ ಚಳುವಳಿ ಏನ್ ಗಾಂಧೀಜಿಯವರು ಕರೆ ಕೊಟ್ಟಿದ್ರು ಅದನ್ನ ನಾವೆಲ್ಲರೂ ಯಶಸ್ಸನ್ನ ಮಾಡೋಣ. ನಿಮಗೆ ಮುಂದೆ ಸಾಕಷ್ಟು ಅವಕಾಶಗಳಿದೆ ಮಕ್ಕಳೇ. ಇನ್ನ ಒಂದು 15-20 ವರ್ಷ ಆದ ತಕ್ಷಣ ನಿಮಗೆ ಸಾಧನೆ ಮಾಡಲಿಕ್ಕೆ ಸಾಕಷ್ಟು ಕ್ಷೇತ್ರಗಳಿದೆ. ನೋಡಿ ಪ್ರತಿ ವರ್ಷ ಅಲ್ಲ 4 ವರ್ಷಕ್ಕೊಮ್ಮೆ ಒಲಿಂಪಿಕ್ ಕ್ರೀಡಾಕೂಟ ನಡೀತದೆ. ನೋಡಿದೀರಾ ಟಿವಿನಲ್ಲಿ? ವಿಶ್ವದ ಎಲ್ಲ ರಾಷ್ಟ್ರಗಳ ಭಾಗಿಯಾಗ್ತಕ್ಕಂತಹ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟ 1896ನೇ ಇಸ್ವಿಯಿಂದ ಪ್ರಾರಂಭವಾಗಿದೆ. ಅವತ್ತಿನಿಂದ ಇವತ್ತಿನವರೆಗೂ ಒಲಿಂಪಿಕ್ ಕ್ರೀಡೆಯಲ್ಲಿ ನಮ್ಮ ದೇಶ ಗಳಿಸಿರ್ತಕ್ಕಂತಹ ಗೋಲ್ಡ್ ಮೆಡಲ್ ಕೇವಲ 10. ಅದರಲ್ಲಿ ಟೀಮಿಂದ ತೆಗೆದಿರುವಂಥದ್ದು 8, ವೈಯಕ್ತಿಕವಾಗಿ ಪಡೆದಿರುವಂಥದ್ದು 2. ನೋಡಿ ಎಷ್ಟು ವರ್ಷದ ಒಂದು ಇತಿಹಾಸದಲ್ಲಿ ಕೇವಲ 10 ಗೋಲ್ಡ್ ಮೆಡಲ್. ಪ್ರತಿ ಒಲಿಂಪಿಕ್ ಅಲ್ಲೂ ಕೂಡ ಯಾವಾಗಲೂ ಚೀನಾ, ಅಮೇರಿಕಾ ಎಷ್ಟು ಗೋಲ್ಡ್ ಮೆಡಲ್ ತಗೊಳ್ತಾ ಹೋಗುತ್ತಾ. ಆ ಒಲಿಂಪಿಕ್ ನೋಡ್ತಾ ಇದ್ರೆ ನಮಗೆ ಅಪ್ಪ ದೇಶದವ್ರು ಎಷ್ಟು ಗೋಲ್ಡ್ ಮೆಡಲ್ ತಗೊಳ್ತಾರೆ, ನಮ್ಮ ದೇಶದವ್ರು ಯಾಕೆ ತಗೊಳ್ತಿಲ್ಲ ಅನ್ಸ್ತಾರೆ. ನೀವು ನೋಡ್ರಿ ನೆಕ್ಸ್ಟ್ ಪ್ರತಿ 4 ವರ್ಷಕ್ಕಿದೆ, 2024 ಇರ್ಬೋದು ಒಲಿಂಪಿಕ್ ಕ್ರೀಡಾಕೂಟ. ಟಿವಿಯಲ್ಲಿ ಬರುತ್ತೆ ನೋಡ್ರಿ. ನಿಮ್ಮಲ್ಲಿ ನೀವೊಂದು ಚಾಲೆಂಜ್ ಹಾಕೊಳ್ರಿ. ನಾನು ನೆಕ್ಸ್ಟ್ ದೊಡ್ಡದಾದ್ಮೇಲೆ ನಾನು ಒಂದು ಯಾವುದಾದ್ರೂ ಒಂದು ಕ್ರೀಡೆಯಲ್ಲಿ ಮುಂದೆ ಬಂದು ಈ ಥರ ಒಲಿಂಪಿಕ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಮ್ಮ ದೇಶಕ್ಕೆ ಒಂದು ಗೋಲ್ಡ್ ಮೆಡಲ್ ಅನ್ನು ತಂದುಕೊಡ್ಬೇಕು ಅಂತ ಹೇಳಿ ಇವತ್ತು ಒಂದು ನಿರ್ಧಾರ ಮಾಡಿ. ಅದೇ ಕ್ರೀಡಾ ಕ್ಷೇತ್ರ ಅಂತಲ್ಲ, ಯಾವ ಕ್ಷೇತ್ರದಲ್ಲಿ ಬೇಕಾದ್ರೂ ಮಾಡ್ಬೋದು. ನೀವು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮಾಡ್ಬೋದು, ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮಾಡ್ಬೋದು, ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡ್ಬೋದು, ಯಾವುದಾದ್ರೂ ಹೊಸ ಕಂಪನಿಗಳನ್ನ ಸ್ಟಾರ್ಟ್ ಮಾಡ್ಬೋದು. ಹೌದಲ್ಲ? ನಮ್ಮ ದೇಶದಲ್ಲಿ ಬೇರೆ ಬೇರೆ ದೇಶಗಳ ಕಂಪನಿಯವರು ನಮ್ಮ ದೇಶದಲ್ಲಿ ಹಣ ಹೂಡಿಕೆ ಮಾಡ್ತಾ ಇದ್ದಾರೆ. ಇಲ್ಲಿ ಚೆನ್ನಾಗಿ ಮಾನವ ಸಂಪನ್ಮೂಲ ಇದೆ, ಇಲ್ಲಿ ಹಣ ಹೂಡಿಕೆ ಮಾಡಿದ್ರೆ ತಮಗೆ ಲಾಭ ಆಗುತ್ತೆ ಅಂತ ಹೇಳಿ.
ಇಷ್ಟೆಲ್ಲ ಮುಂದುವರಿತಾ ಇದೆ ನಮ್ಮ ದೇಶ. ನಾವು ನೋಡಿದ್ರೆ ನಮ್ಮ ದೇಶದಲ್ಲಿ ಏನೂ ಇಲ್ಲ. ನಾವು ನೋಡಿದ್ರೆ ಮಾತಾಡ್ತಿದ್ರೆ ಅಮೇರಿಕಾ ಚೀನಾ ಅಂತಿರ್ತೀವಿ, ಹೌದಲ್ಲ? ಆದ್ರೆ ಇಡೀ ವಿಶ್ವ ಇವತ್ತು ಭಾರತವನ್ನ ನೆನೆಸ್ತಾ ಇದೆ. ನೀವು ನೋಡ್ಬೇಕು, ನ್ಯೂಸನ್ನ ಕೇಳಬೇಕು, ಪೇಪರ್ ಓದಬೇಕು. ನಮ್ಮ ದೇಶ ಎಷ್ಟು ಉನ್ನತ ಮಟ್ಟಕ್ಕೆ ಎತ್ತಿದೆ ಗೊತ್ತಾ? ಇನ್ನು ಕೆಲವೇ ವರ್ಷಗಳು ಸಾಕು ನಮ್ಮ ದೇಶ ನಂಬರ್ 1 ಸ್ಥಾನಕ್ಕೆ ಏರಕ್ಕೆ. ಈಗಾಗಲೇ ಅಮೇರಿಕನ ಡೌನ್ ಆಗ್ತಾ ಇದೆ. ಹಾಗಾಗಿ ನಮ್ಮ ದೇಶ ನಂಬರ್ 1 ಆಗಬೇಕು ಅಂತ ಹೇಳಿದ್ರೆ, ಇದೇ ನೀವು ಭಾಷಣ ಮಾಡ್ತಾ ಹೇಳಿದ್ರಲ್ಲ, ನಮ್ಮ ದೇಶದ ಅಭಿವೃದ್ಧಿಗೆ ನಾವೆಲ್ಲ ಶ್ರಮಿಸೋಣ ಅಂತ. ಅದು ಇಲ್ಲಿ ಭಾಷಣದಲ್ಲಿ ಅಷ್ಟೇ ಸೀಮಿತನಾ? ಯಾವ ರೀತಿ ಶ್ರಮಿಸಬೇಕು ನಮ್ಮ ದೇಶದ ಅಭಿವೃದ್ಧಿಗೆ? ಸಾಧನೆ ಮಾಡಬೇಕು. ಸಾಧನೆ ಮಾಡೋಕ್ಕಿಂತ ಮುಂಚೆ ನೀವು ಒಳ್ಳೆ ಎಜುಕೇಶನ್ ಪಡ್ಕೋಬೇಕು. ನೀವು ಒಂದು 8ನೇ ಕ್ಲಾಸ್ ಓದ್ಬಿಟ್ಟೆ, 10ನೇ ಕ್ಲಾಸ್ ಓದ್ ಮುಗಿಸ್ದೆ, 12ನೇ ಕ್ಲಾಸ್ ಓದ್ ಮುಗಿಸ್ದೆ, ಎಲ್ಲರೂ ಮಾಡುವಂಥದ್ದನ್ನು ಮಾಡಬೇಡ್ರಿ. ಏನಾದರೂ ಡಿಫ್ರೆಂಟಾಗಿ ಥಿಂಕ್ ಮಾಡ್ರಿ, ಏನಾದರೂ ವಿಶೇಷವಾಗಿ ಆಲೋಚನೆ ಮಾಡ್ರಿ, ಏನಾದರೂ ವಿಶೇಷವಾದದನ್ನು ಕಂಡುಹಿಡೀರಿ. ನಮ್ಮ ದೇಶಕ್ಕೆ ಒಂದು ಕೀರ್ತಿ ತರ್ರಿ. ಅದನ್ನ ನೀವೇನ್ ಕಂಡುಹಿಡ್ತೀರೋ ಅದನ್ನ ಇಡೀ ವಿಶ್ವ ಅದನ್ನ ಒಪ್ಕೊಳ್ಳೋ ರೀತಿ ಇರ್ಬೇಕು. ಆ ನಿಟ್ಟಿನಲ್ಲಿ ನಿಮ್ ಪ್ರಯತ್ನ ಇರ್ಬೇಕು. ಮಾಡ್ತೀರಾ ಏನಾದ್ರೂ ಸಾಧನೆ? ನಮ್ಮ ದೇಶ ನಂಬರ್ 1 ಆಗಿ ಕೈ ಜೋಡಿಸ್ತೀರಾ? ಗ್ಯಾರಂಟಿನಾ? ಓಕೆ. ಇವತ್ತೇ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಸುವರ್ಣ ಸಂಭ್ರಮೋತ್ಸವದಲ್ಲಿ ನೀವೆಲ್ಲರೂ ಇವತ್ತೇ ನಿರ್ಧಾರ ಮಾಡ್ರಿ, ನಮ್ಮ ದೇಶ ನಂಬರ್ 1 ಆಗ್ಬೇಕಂದ್ರೆ ನಾನು ಏನಾದ್ರೂ ಒಂದು ಸಾಧನೆಯನ್ನ ಮಾಡ್ತೀನಿ ಅಂತ ಹೇಳಿ. ಮಾಡ್ತೀರಾ? ಏನಾದ್ರೂ ನೀವು ಒಂದು ಯೋಧರಾಗಿ ದೇಶವನ್ನ ಕಾಯ್ಬೋದು, ಅಥವಾ ಮಿಲಿಟರಿಗೆ ಬೇಕಾಗಿರ್ತಕ್ಕಂಥ ಯಾವುದೇ ಒಂದು ಉಪಕರಣವನ್ನ ನೀವೇ ಕಂಡುಹಿಡಿಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಒಟ್ಟಿನಲ್ಲಿ ನಮ್ಮ ದೇಶ ನಂಬರ್ 1 ಆಗಲಿ ಅಂತ ನಾವೆಲ್ಲರೂ ಆಶಿಸ್ತಾ, ನಾವೆಲ್ಲರೂ ನಮ್ಮ ದೇಶದ ಏಳ್ಗೆಗಾಗಿ, ನಮ್ಮ ದೇಶದ ಅಭಿವೃದ್ಧಿಗಾಗಿ ಹೋರಾಡೋಣ ಅಂತ ಹೇಳ್ತಾ, ಈ ವೇದಿಕೆಯಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಭಾರತ.